ಜಾತಿ ಜನಗಣತಿ ವಿಚಾರದಲ್ಲಿ ಯಾವಾಗ ಅದು ಮಂಡನೆ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿ ಅದು ಬಿಡುಗಡೆಗೊಳ್ಳುತ್ತಾ ಇಲ್ವಾ ಅನ್ನೋದು ಇನ್ನು ಚರ್ಚೆ ನಡೀತಾ ಇದೆ. ಆದರೆ ಈ ನಡುವೆ ಈ ಜಾತಿ ಜನಗಣತಿ ವಿಚಾರ ಸಿಎಂಗೆ ಆಲ್ರೆಡಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಜಾತಿ ಜನಗಣತಿ ಏನಾದರೂ ಮಂಡಿಸಿದ್ರೆ ಉಗ್ರ ಹೋರಾಟವನ್ನ ಮಾಡೋದಾಗಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡಿದ್ದಾರೆ. ಕೇಳಿ. ಜಾತಿ ಗಣತಿ ಕ್ಯಾಬಿನೆಟ್ಗೆ ಬರುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಒಕ್ಕಲಿಗ ಸಮುದಾಯ ಮತ್ತು ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಗಳು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಹಿಂದಿನಿಂದ ಕೂಡ ಅದನ್ನು ವಿರೋಧ ಮಾಡ್ಕೊಂಡು ಬರ್ತಿದ್ದೀರಿ. ಆದ್ರೆ ಈ ಸಾರಿ 16ಕ್ಕೆ ಕ್ಯಾಬಿನೆಟ್ಗೆ ತರೋಕೆ ಸರ್ಕಾರ ಹೊರಟಿದೆ. ಈ ಬಗ್ಗೆ ಏನು ನಿರ್ಧಾರವನ್ನು ಮಾಡಿದಿರಿ ಅಂತ? ಕ್ಯಾಬಿನೆಟಿಗೆ ತಗೊಂಬಂದು ಆ ಒಂದು ವಿಷಯವನ್ನು ಪ್ರಸ್ತಾಪ ಚರ್ಚೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಈಗಾಗಲೇ 10 ವರ್ಷಗಳ ಹಿಂದೆ ಆ ಒಂದು ಸಮಿತಿ ರಚನೆ ಮಾಡಿ ಆ ವರದಿಯನ್ನು ಪಡೆದಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಅವ್ರಿಗೆ ಬೇಡ್ಕೊಳೋದಿಷ್ಟೇ, ಈ ಒಂದು ಜಾತಿ ಗಣತಿ ಇದನ್ನು ಬಿಟ್ಟು ಬೇರೆ ಒಂದು ಜಾತಿ ಗಣತಿಯನ್ನು ಹೊಸದಾಗಿ ಮಾಡಲಿ ಅಂತೇಳಿ ನಾನು ಅವ್ರನ್ನ ಕೇಳ್ಕೊಂತೀನಿ. ಇಲ್ಲ, ಏನೂ ಇಲ್ಲ, ಅವ್ರಿಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಯಾವುದೇ ಡಿಸ್ಪ್ಯೂಟು ಅವ್ರಿಗೂ ನಮಗೇನಿಲ್ಲ. ಒಟ್ಟಿಗೆ ನಾವು ಅವರು ಸೇರಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಒತ್ತಾಯ ತಗೊಂಬಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ನ್ಯಾಯ ದೊರಸ್ಕೊಂತೀರಿ. ಒಂದು ವೇಳೆ ಸರ್ಕಾರ ಒಪ್ಪದೆ ಹೋದರೆ ತಮ್ಮ ಹೋರಾಟ ಹೇಗಿರುತ್ತೆ ಎರಡು ಸಮಾಜಗಳಿಂದ ಸೇರಿಕೊಂಡು ಅಂತ? ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಅಂದರೆ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದಾರಂತ, ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈ ವಿಚಾರದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಈ ಒಂದು ವಿಷಯದಲ್ಲಿ ಅವರು ನಾವು ಒಟ್ಟಿಗೆ ಇದ್ದೇ ಇರ್ತೀರಿ ಅಂತ ಅನ್ನೋ ಒಂದು ನಂಬಿಕೆ ನಮಗಿದೆ. ನಾವು ಅದನ್ನ ಮಾಡ್ತೀವಿ. ಪಕ್ಷಾತೀತವಾಗಿ ಹೋರಾಟ ಮಾಡಿ ಸರ್ಕಾರ ಬೀಳಿಸುವಂತ ಕೆಲಸ ಆಗುವಂತ ಲೆಕ್ಕಾಚಾರಗಳು ಇದಾವೆ ಅಂತ ಇಲ್ಲ. ಆ ಕೆಲಸ ನಾವು ಮಾಡಬೇಕು ಅಂತಿಲ್ಲ. ಏನು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತೀರಿ ನೀವು. ಸರ್ಕಾರ ಬೀಳಬೇಕು ಅದೆಲ್ಲ ನಾವು ಹೇಳೋದಲ್ಲ. ಸರ್ಕಾರ ಯಾಕೆ ಬೀಳಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡಿ ಅನ್ನೋದನ್ನ ನಾವು ಅವ್ರನ್ನ ಒತ್ತಾಯ ಮಾಡ್ತೀವಿ. ನ್ಯಾಯ ಸಿಗದೆ ಇದ್ರೆ ಏನು ಮಾಡ್ತೀರಿ ಅಂತ? ನ್ಯಾಯ ಸಿಗದೆ ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಳಕ್ಕೆ ಏನು ಮಾಡ್ತೀರಿ, ಅದು ಆಗಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಕಾನೂನನ್ನ ಮೊರೆ ಹೋಗ್ತೀರಿ. ಇನ್ನೊಂದು ಪ್ರಮುಖವಾಗಿ ಒಕ್ಕಲಿಗರು ಸಿಎಂ ಆಗಬೇಕು ಅನ್ನುವಂಥ ವಿಚಾರ ಕೂಡ ಪ್ರಸ್ತುತಿಗೆ ಬಂದಿರುವಂಥದ್ದು. ಆದರೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದ್ದಾವೆ ಅಂತ. ಅದು ಅವರು ರಾಜಕೀಯ, ಅವರು ಪಕ್ಷದಲ್ಲಿ ಕೂತ್ಕೊಂಡು ಅವರವರೇ ಆ ತೀರ್ಮಾನಗಳನ್ನ ಅವ್ರು ತಗೊಳ್ಳಿ. ನಮ್ಮ ಒಕ್ಕಲಿಗ ಜನಾಂಗದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ಸರ್ಕಾರ ತರೋದಕ್ಕೆ ಅವರೇ ಮುಖ್ಯ ಕಾರಣ. ಅದಕ್ಕೋಸ್ಕರ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಜನಾಂಗದ ಒತ್ತಾಯ. ಸಂಪೂರ್ಣವಾಗಿ ಜನಾಂಗ ಬೆಂಬಲಕ್ಕಿದೆ. ಅವ್ರಿಗೆ ಬೆಂಬಲಕ್ಕಿದೆ. ಇದಿಷ್ಟು ಕೆಂಚಪ್ಪಗೌಡ ಅವರ ಮಾತು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಜಾತಿ ಜನಗಣತಿ ವಿಚಾರದಲ್ಲಿ ಯಾವಾಗ ಅದು ಮಂಡನೆ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿ ಅದು ಬಿಡುಗಡೆಗೊಳ್ಳುತ್ತಾ ಇಲ್ವಾ ಅನ್ನೋದು ಇನ್ನು ಚರ್ಚೆ ನಡೀತಾ ಇದೆ. ಆದರೆ ಈ ನಡುವೆ ಈ ಜಾತಿ ಜನಗಣತಿ ವಿಚಾರ ಸಿಎಂಗೆ ಆಲ್ರೆಡಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಜಾತಿ ಜನಗಣತಿ ಏನಾದರೂ ಮಂಡಿಸಿದ್ರೆ ಉಗ್ರ ಹೋರಾಟವನ್ನ ಮಾಡೋದಾಗಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡಿದ್ದಾರೆ. ಕೇಳಿ. ಜಾತಿ ಗಣತಿ ಕ್ಯಾಬಿನೆಟ್ಗೆ ಬರುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಒಕ್ಕಲಿಗ ಸಮುದಾಯ ಮತ್ತು ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಗಳು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಹಿಂದಿನಿಂದ ಕೂಡ ಅದನ್ನು ವಿರೋಧ ಮಾಡ್ಕೊಂಡು ಬರ್ತಿದ್ದೀರಿ. ಆದ್ರೆ ಈ ಸಾರಿ 16ಕ್ಕೆ ಕ್ಯಾಬಿನೆಟ್ಗೆ ತರೋಕೆ ಸರ್ಕಾರ ಹೊರಟಿದೆ. ಈ ಬಗ್ಗೆ ಏನು ನಿರ್ಧಾರವನ್ನು ಮಾಡಿದಿರಿ ಅಂತ? ಕ್ಯಾಬಿನೆಟಿಗೆ ತಗೊಂಬಂದು ಆ ಒಂದು ವಿಷಯವನ್ನು ಪ್ರಸ್ತಾಪ ಚರ್ಚೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಈಗಾಗಲೇ 10 ವರ್ಷಗಳ ಹಿಂದೆ ಆ ಒಂದು ಸಮಿತಿ ರಚನೆ ಮಾಡಿ ಆ ವರದಿಯನ್ನು ಪಡೆದಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಅವ್ರಿಗೆ ಬೇಡ್ಕೊಳೋದಿಷ್ಟೇ, ಈ ಒಂದು ಜಾತಿ ಗಣತಿ ಇದನ್ನು ಬಿಟ್ಟು ಬೇರೆ ಒಂದು ಜಾತಿ ಗಣತಿಯನ್ನು ಹೊಸದಾಗಿ ಮಾಡಲಿ ಅಂತೇಳಿ ನಾನು ಅವ್ರನ್ನ ಕೇಳ್ಕೊಂತೀನಿ. ಇಲ್ಲ, ಏನೂ ಇಲ್ಲ, ಅವ್ರಿಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಯಾವುದೇ ಡಿಸ್ಪ್ಯೂಟು ಅವ್ರಿಗೂ ನಮಗೇನಿಲ್ಲ. ಒಟ್ಟಿಗೆ ನಾವು ಅವರು ಸೇರಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಒತ್ತಾಯ ತಗೊಂಬಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ನ್ಯಾಯ ದೊರಸ್ಕೊಂತೀರಿ. ಒಂದು ವೇಳೆ ಸರ್ಕಾರ ಒಪ್ಪದೆ ಹೋದರೆ ತಮ್ಮ ಹೋರಾಟ ಹೇಗಿರುತ್ತೆ ಎರಡು ಸಮಾಜಗಳಿಂದ ಸೇರಿಕೊಂಡು ಅಂತ? ನಾವು
ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಅಂದರೆ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದಾರಂತ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈ ವಿಚಾರದಲ್ಲಿ. ಈ ವಿಷಯದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಈ ಒಂದು ವಿಷಯದಲ್ಲಿ ಅವರು ನಾವು ಒಟ್ಟಿಗೆ ಇದ್ದೇ ಇರ್ತೀರಿ ಅಂತ ಅನ್ನೋ ಒಂದು ನಂಬಿಕೆ ನಮಗಿದೆ. ನಾವು ಅದನ್ನು ಮಾಡ್ತೀವಿ. ಪಕ್ಷಾತೀತವಾಗಿ ಹೋರಾಟ ಮಾಡಿ ಸರ್ಕಾರ ಬೀಳಿಸುವಂಥ ಕೆಲಸ ಆಗುವಂಥ ಲೆಕ್ಕಾಚಾರಗಳು ಇದಾವೆ ಅಂತ ಇಲ್ಲ. ಆ ಕೆಲಸ ನಾವು ಮಾಡಬೇಕು ಅಂತಿಲ್ಲ. ಏನು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತೀರಿ ನೀವು. ಸರ್ಕಾರ ಬೀಳಬೇಕು ಅದೆಲ್ಲ ನಾವು ಹೇಳೋದಲ್ಲ. ಸರ್ಕಾರ ಯಾಕೆ ಬೀಳಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡಿ ಅನ್ನೋದನ್ನ ನಾವು ಅವ್ರನ್ನ ಒತ್ತಾಯ ಮಾಡ್ತೀವಿ. ನ್ಯಾಯ ಸಿಗದೆ ಇದ್ರೆ ಏನು ಮಾಡ್ತೀರಿ ಅಂತ? ನ್ಯಾಯ ಸಿಗದೆ ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಳಕ್ಕೆ ಏನು ಮಾಡ್ತೀರಿ, ಅದು ಆಗಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಕಾನೂನನ್ನ ಮೊರೆ ಹೋಗ್ತೀರಿ. ಇನ್ನೊಂದು ಪ್ರಮುಖವಾಗಿ ಒಕ್ಕಲಿಗರು ಸಿಎಂ ಆಗಬೇಕು ಅನ್ನುವಂಥ ವಿಚಾರ ಕೂಡ ಪ್ರಸ್ತುತಿಗೆ ಬಂದಿರುವಂಥದ್ದು. ಆದರೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದ್ದಾವೆ ಅಂತ. ಅದು ಅವರು ರಾಜಕೀಯ, ಅವರು ಪಕ್ಷದಲ್ಲಿ ಕೂತ್ಕೊಂಡು ಅವರವರೇ ಆ ತೀರ್ಮಾನಗಳನ್ನ ಅವ್ರು ತಗೊಳ್ಳಿ. ನಮ್ಮ ಒಕ್ಕಲಿಗ ಜನಾಂಗದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ಸರ್ಕಾರ ತರೋದಕ್ಕೆ ಅವರೇ ಮುಖ್ಯ ಕಾರಣ. ಅದಕ್ಕೋಸ್ಕರ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಜನಾಂಗದ ಒತ್ತಾಯ. ಸಂಪೂರ್ಣವಾಗಿ ಜನಾಂಗ ಬೆಂಬಲಕ್ಕಿದೆ. ಅವ್ರಿಗೆ ಬೆಂಬಲಕ್ಕಿದೆ. ಇದಿಷ್ಟು ಕೆಂಚಪ್ಪಗೌಡ ಅವರ ಮಾತು. ಕ್ಯಾಮ್ರಾಮನ್ ಹರಿಪ್ರಸಾದ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಜಾತಿ ಜನಗಣತಿ ವಿಚಾರದಲ್ಲಿ ಯಾವಾಗ ಅದು ಮಂಡನೆ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿ ಅದು ಬಿಡುಗಡೆಗೊಳ್ಳುತ್ತಾ ಇಲ್ವಾ ಅನ್ನೋದು ಇನ್ನು ಚರ್ಚೆ ನಡೀತಾ ಇದೆ. ಆದರೆ ಈ ನಡುವೆ ಈ ಜಾತಿ ಜನಗಣತಿ ವಿಚಾರ ಸಿಎಂಗೆ ಆಲ್ರೆಡಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಜಾತಿ ಜನಗಣತಿ ಏನಾದರೂ ಮಂಡಿಸಿದ್ರೆ ಉಗ್ರ ಹೋರಾಟವನ್ನು ಮಾಡೋದಾಗಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡಿದ್ದಾರೆ. ಕೇಳಿ. ಜಾತಿ ಗಣತಿ ಕ್ಯಾಬಿನೆಟ್ಗೆ ಬರುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಒಕ್ಕಲಿಗ ಸಮುದಾಯ ಮತ್ತು ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಗಳು ಕೂಡ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪಗೌಡ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಹಿಂದಿನಿಂದ ಕೂಡ ಅದನ್ನು ವಿರೋಧ ಮಾಡ್ಕೊಂಡು ಬರ್ತಿದ್ದೀರಿ. ಆದ್ರೆ ಈ ಸಾರಿ 16ಕ್ಕೆ ಕ್ಯಾಬಿನೆಟ್ಗೆ ತರೋಕೆ ಸರ್ಕಾರ ಹೊರಟಿದೆ. ಈ ಬಗ್ಗೆ ಏನು ನಿರ್ಧಾರವನ್ನು ಮಾಡಿದಿರಿ ಅಂತ? ಕ್ಯಾಬಿನೆಟ್ಗೆ ತಗೊಂಬಂದು ಆ ಒಂದು ವಿಷಯವನ್ನು ಪ್ರಸ್ತಾಪ ಚರ್ಚೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಈಗಾಗಲೇ 10 ವರ್ಷಗಳ ಹಿಂದೆ ಆ ಒಂದು ಸಮಿತಿ ರಚನೆ ಮಾಡಿ ಆ ವರದಿಯನ್ನು ಪಡೆದಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಅವ್ರಿಗೆ ಬೇಡ್ಕೊಳೋದಿಷ್ಟೇ, ಈ ಒಂದು ಜಾತಿ ಗಣತಿ ಇದನ್ನು ಬಿಟ್ಟು ಬೇರೆ ಒಂದು ಜಾತಿ ಗಣತಿಯನ್ನು ಹೊಸದಾಗಿ ಮಾಡಲಿ ಅಂತೇಳಿ ನಾನು ಅವ್ರನ್ನ ಕೇಳ್ಕೊಂತೀನಿ. ಇಲ್ಲ, ಏನೂ ಇಲ್ಲ. ಅವ್ರಿಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ. ಯಾವುದೇ ಡಿಸ್ಪ್ಯೂಟು ಅವ್ರಿಗೂ ನಮಗೇನಿಲ್ಲ. ಒಟ್ಟಿಗೆ ನಾವು ಅವರು ಸೇರಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಒತ್ತಾಯ ತಗೊಂಬಂದು ಸರ್ಕಾರದ ಮಟ್ಟದಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಂತೀರಿ. ಒಂದು ವೇಳೆ ಸರ್ಕಾರ ಒಪ್ಪದೆ ಹೋದರೆ ತಮ್ಮ ಹೋರಾಟ ಹೇಗಿರುತ್ತೆ ಎರಡು ಸಮಾಜಗಳಿಂದ ಸೇರಿಕೊಂಡು ಅಂತ? ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಅಂದರೆ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದಾರಂತ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈ ವಿಚಾರದಲ್ಲಿ. ಈ ವಿಷಯದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಈ ಒಂದು ವಿಷಯದಲ್ಲಿ ಅವರು ನಾವು ಒಟ್ಟಿಗೆ ಇದ್ದೇ ಇರ್ತೀರಿ ಅಂತ ಅನ್ನೋ ಒಂದು ನಂಬಿಕೆ ನಮಗಿದೆ. ನಾವು ಅದನ್ನ ಮಾಡ್ತೀವಿ. ಪಕ್ಷಾತೀತವಾಗಿ ಹೋರಾಟ ಮಾಡಿ ಸರ್ಕಾರ ಬೀಳಿಸುವಂಥ ಕೆಲಸ ಆಗುವಂಥ ಲೆಕ್ಕಾಚಾರಗಳು ಇದಾವೆ ಅಂತ. ಇಲ್ಲ, ಆ ಕೆಲಸ ನಾವು ಮಾಡಬೇಕು ಅಂತಿಲ್ಲ. ಏನು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತೀರಿ ನೀವು. ಸರ್ಕಾರ ಬೀಳಬೇಕು ಅದೆಲ್ಲ ನಾವು ಹೇಳೋದಲ್ಲ. ಸರ್ಕಾರ ಯಾಕೆ ಬೀಳಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡಿ ಅನ್ನೋದನ್ನ ನಾವು ಅವ್ರನ್ನ